ಮತ್ತೊಂದು ಕಡೆಗೆ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಾರ್ಯಕರ್ತ ನಾಗೇಶ್ ನಿವಾಸಕ್ಕೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಅರುಣ್ ಸಿಂಗ್ ಭೇಟಿ ಕೊಟ್ಟರು. ನಿವಾಸದ ಮೇಲೆ ಬಿಜೆಪಿ ಬಾವುಟ ಹಾರಿಸುವ ಮೂಲಕ ಸಂಸ್ಥಾಪನಾ ದಿನಾಚರಣೆ ಆಚರಿಸಿದರು. ನಂತರ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಸುಧಾಕರ್, ಸಂಸ್ಥಾಪನಾ ದಿನಾಚರಣೆ ಇದು ಬಿಜೆಪಿ ಕಾರ್ಯಕರ್ತರಿಗೆ ಹೆಮ್ಮೆಯ ದಿನ. ಅರುಣ್ ಸಿಂಗ್ ಆಗಮಿಸಿರುವುದು ಖುಷಿಯ ವಿಚಾರ. ಬಿಜೆಪಿ ಪಕ್ಷ ಬಲವಾದ ತತ್ವ ಸಿದ್ಧಾಂತಗಳಿಂದ ಆರಂಭವಾದಂತಹ ಪಕ್ಷ. 2 ಸ್ಥಾನ ಇದ್ದ ಪಕ್ಷ ಇಂದು 400 ಸೀಟು ಗೆಲ್ಲುವ ಶಕ್ತಿ ಬಂದಿದೆ. ನರೇಂದ್ರ ಮೋದಿ ಅವರ ನಾಯಕತ್ವದಿಂದ ಇಡೀ ವಿಶ್ವ ಭೂಪಟದಲ್ಲಿ ಗೌರವ ಹೆಚ್ಚಾಗಿದೆ. ಬಿಜೆಪಿಯ ಹಿರಿಯ ನಾಯಕರನ್ನ ನೆನಪು ಮಾಡಿಕೊಂಡು ನಮನ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಕೂಡ ಚುನಾವಣಾ ಕಡ ಬಹಳಷ್ಟು ರಂಗೇರಿದೆ. ಈಗಾಗಲೇ ಕೂಡ ನಾಮಪತ್ರ ಸಲ್ಲಿಕೆ ಕಾರ್ಯ ಮುಕ್ತಾಯ ಆಗಿದೆ. ಈಗಾಗಲೇ ಕೂಡ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತು ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇವತ್ತು ದೇವನಹಳ್ಳಿಯಲ್ಲಿರುವಂತಹ ಬಿಜೆಪಿ ಎಸ್ಸಿ ಮೋರ್ಚಾದ ಖಜಾಂಚಿ ನಾಗೇಶ್ ಅವರ ಮನೆಗೆ ಭೇಟಿ ನೀಡಿ ಈಗಾಗಲೇ ಕೂಡ ಕಾರ್ಯಕರ್ತರನ್ನ ಭೇಟಿ ಮಾಡುವಂಥದ್ದು ಮತ್ತೆ ಒಂದು ಕಡೆ ಪಕ್ಷ ಸಂಘಟನೆಯನ್ನ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಈಗ ಅವರೇ ಇದ್ದಾರೆ. ಸರ್, ಈಗಾಗಲೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕರ್ತರ ಮನೆಗೆ ಭೇಟಿ ಮಾಡಿ ಅವರನ್ನ ಒಂದು ರೀತಿ ಮಾತಾಡಿಸುವಂತ ಚರ್ಚೆ ಮಾಡುವಂತಹ ಕೆಲಸಗಳಾಗ್ತಿದೆ. ಚುನಾವಣಾ ತಯಾರಿ ಪ್ರಚಾರಗಳು ಹೇಗೆ ನಡೀತಿದೆ? ಇವತ್ತು ವಿಶೇಷವಾಗಿ ನಮ್ಮ ಪಕ್ಷದ ಸಂಸ್ಥಾಪನಾ ದಿನ. ಇವತ್ತು ಅತ್ಯಂತ ಹೆಮ್ಮೆಯ ವಿಷಯ ನಮ್ಮ ಎಲ್ಲ ಬಿಜೆಪಿಯ ಕಾರ್ಯಕರ್ತರಿಗೆ. ಇವತ್ತು ನಮ್ಮ ಅತ್ಯಂತ ಹಿರಿಯ ಒಬ್ಬ ಮುಖಂಡರ ಮನೆಗೆ ನಾವು ಬಂದಿದ್ದೀವಿ, ನಾಗೇಶ್ ಅಂತೇಳಿ. ಇವತ್ತು ನಮ್ಮ ಅಖಿಲ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇವತ್ತು ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ನೀಡಿದೆ. ಇವತ್ತು ನಮ್ಮ ಪಕ್ಷ ಉದಯ ಆಗಲಿಕ್ಕೆ ಬಲವಾದಂಥ ತತ್ವ ಸಿದ್ಧಾಂತದಿಂದ ಆಗಿದೆ. ಇವತ್ತು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಜನಸಂಘವನ್ನು ಕಟ್ಟಿದರು. ಜನಸಂಘ 1980ರಲ್ಲಿ ಇವತ್ತು ಇದೇ ಏಪ್ರಿಲ್ 6ರಂದು ಭಾರತೀಯ ಜನತಾ ಪಕ್ಷ ಆಯಿತು. 2 ಸ್ಥಾನ ಇದ್ದಂಥ ಪಕ್ಷ ಇವತ್ತು 400ರವರೆಗೂ ಕೂಡ ನಾವು ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ವಿಶ್ವಾಸ, ಆತ್ಮವಿಶ್ವಾಸ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗಿದೆ ಅಂತಂದರೆ ಒಂದು ಬಲವಾದಂಥ ತತ್ವ ಸಿದ್ಧಾಂತದ ಅಡಿಪಾಯ. ಅದರ ಮೇಲೆ ನಮ್ಮೆಲ್ಲ ಕಾರ್ಯಕರ್ತರ, ಕೋಟ್ಯಾಂತರ ಕಾರ್ಯಕರ್ತರ ಶ್ರಮ ಮತ್ತು ನಮ್ಮ ವಿಶೇಷವಾಗಿ ಶ್ರೀ ನರೇಂದ್ರ ಮೋದಿಯವರ ನಾಯಕತ್ವ ಇವತ್ತಿನ ದಿವಸ ಕಳೆದ 10 ವರ್ಷದಲ್ಲಿ ಇಡೀ ಪಕ್ಷದ ಮತ್ತು ಈ ದೇಶದ ಗೌರವವನ್ನು ವಿಶ್ವ ಭೂಪಟದಲ್ಲಿ ಬಲವಾಗಿ ತಂದಿದ್ದಾರೆ. ಮತ್ತು ಸಂಸ್ಥಾಪನಾ ದಿನ ನಮ್ಮೆಲ್ಲರ ಆದ್ಯ ಕರ್ತವ್ಯ.